ನೋಡ್ರಿ ಇವಾಗ ಹೇಗಿದ್ರು ಯುಗಾದಿ ಹಬ್ಬ ಬಂತಲ್ವಾ, ಬೇವು ಮಾಡ್ತಾ ಇದ್ದೆ. ಯಾವ ಥರ ಬೇವು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಾನು ಬೇವು ಬೆಲ್ಲ ಮಾಡೋದಕ್ಕೆ ಅರ್ಧ ಕೆಜಿಯಷ್ಟು ಪುಟಾಣಿಯನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ನೋಡಿ, ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಬೇವು ಬೆಲ್ಲ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ನೋಡಿ, ನಾನು ಗೇರು ಬೀಜ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ಗೇರು ಬೀಜ ಅಂತ ಸಿಗುತ್ತೆ ಅಂಗಡೀಲಿ, ಬೇವು ಬೆಲ್ಲ ಹಾಕೋದಕ್ಕೆ ಕೊಡ್ತಾರೆ. ಮತ್ತು ಅರ್ಧ ಕೆಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂಥ ಬೇವು ಬೆಲ್ಲನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಪುಟಾಣಿನ ನಾನು ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರ್ತಾಯಿದ್ದೀನಿ. ಫಸ್ಟಿಗೆ ನಾವು ಪುಟಾಣಿ ಅಷ್ಟೇ ಮಿಕ್ಸಿ ಮಾಡ್ಕೋಬೇಕು. ಹಿಟ್ಟನ್ನು ಮಾಡಿಕೊಂಡು ಆಮೇಲೆ ನಾವು ಬೇವು ಬೆಲ್ಲ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಬನ್ನಿ, ಇವಾಗ ನಾನು ಪುಟಾಣಿನ ಹಿಟ್ಟು ಮಾಡ್ಕೊಂಬರ್ತೀನಿ. ಅಷ್ಟರೊಳಗೆ ಸ್ವಲ್ಪ ನಾವು ಇಲ್ಲಿ ಸಣ್ಣ ಬಾಣಲೆಯಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿ, ಸ್ವಲ್ಪ ಗೇರು ಬೀಜನ ಬಿಸಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಹಾಗೆ ಹಾಕಬಾರ್ದು, ಸ್ವಲ್ಪ ಬಿಸಿ ಮಾಡಿಬಿಟ್ಟು ಒಂದೇ ಒಂದು ಸುತ್ತು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕಬೇಕು. ತುಂಬ ಚೆನ್ನಾಗಾಗುತ್ತೆ ಬೇವು ಬೆಲ್ಲ. ಇಲ್ಲಿ ನೋಡಿ, ಭಾಳ ಏನು ಹುರಿಬೇಡಿ ನೀವು, ಸ್ವಲ್ಪ ಬಿಸಿ ಮಾಡಿ ಸಾಕು. ಬಿಸಿ ಇರೋ ಬಾಣಲಿಗೆನ ಈ ಥರ ಹಾಕಿ ಬಿಸಿ ಮಾಡಿಕೊಂಡ್ರೆ ರೆಡಿ ಆಯಿತು. ನೋಡಿ, ಆ ಕಡೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಮತ್ತು ಈ ಕಡೆ ನಾನು ಪುಟಾಣಿನ ಹಿಟ್ಟು ಮಾಡ್ಕೊಂಡು ನೋಡಿರಿ. ಫಸ್ಟಿಗೆ ಒಂದು ಸ್ವಲ್ಪ ಅರ್ಧ ಹಾಕ್ಕೊಂಡು ಹಿಟ್ಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಅರ್ಧ ಹಾಕ್ಕೊಂಡು ಹಿಟ್ಟನ್ನು ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಬೇವು ಬೆಲ್ಲನ. ಇಲ್ಲಿ ನೋಡಿ, ನಾನು ಹಿಟ್ಟನ್ನು ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಇದನ್ನು ನಾವು ಹಾಗೆ ಹಾಕಬಾರ್ದು, ಸ್ವಲ್ಪ ಜರಡಿ ಇಟ್ಕೋಬೇಕು. ನೋಡಿ, ಒಂದು ಪರಾಟ ತೊಗೊಂಡಿದ್ದೆ, ಅದರಲ್ಲಿ ನಾನು ಜರಡಿ ಇಟ್ಕೋತಿದ್ದೀನಿ. ಯಾಕಂದರೆ ಅದು ಪುಡಿ ಇರುತ್ತಲ್ಲ ಮೇಲ್ಗಡೆ ಬಂದು, ಅದು ರವೆ ಟೈಪ್ ಬರುತ್ತಲ್ವ, ಅದಕ್ಕೆ ಮೇಲ್ಗಡೆ ಬಂದು ನಿಲ್ಲುತ್ತೆ. ಅದಕ್ಕೆ ನಾವು ಮೊದಲಿಗೆ ಹಿಟ್ಟನ್ನು ತಕ್ಕೊಂಡು ಆಮೇಲೆ ಮತ್ತೆ ಅದು ನೆಕ್ಸ್ಟ್ ಪುಟಾಣಿ ಹಿಟ್ಟನ್ನು ಪುಡಿ ಇರುತ್ತಲ್ಲ ಅದನ್ನು ಮತ್ತೆ ನಾವು ಮಿಕ್ಸಿ ಮಾಡ್ಕೋಬೋದು. ಈ ಥರ ನೋಡಿರಿ, ಜರಡಿ ಇಟ್ಕೋಬೇಕು. ಆಮೇಲೆ ನಾವು ಬೇವು ಬೆಲ್ಲ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಅದು ಪುಡಿ ಹಾಗೆ ಇರುತ್ತೆ, ರವಾ ಟೈಪು. ಅದಕ್ಕೆ ಈ ಥರ ಒಂದು ಜರಡಿ ಇಟ್ಕೊಂಡು ಎಲ್ಲ ನೀಟಾಗಿ ಮಾಡಿಕೊಂಡು ನಾವು ಬೇವು ಬೆಲ್ಲ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈ ಥರ ಜರಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲದನ್ನು ನಾನು. ಅದನ್ನು ಇದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಜರಡಿ ಇಟ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, ಈಗ ನೋಡಿ, ನಾನು ಅಲ್ಲೇನು ಬೆಲ್ಲನ ತೊಗೊಂಡು ಇಟ್ಕೊಂಡಿದ್ನಲ್ಲ, ಆ ಬೆಲ್ಲನ ಇದಕ್ಕೆ ಹಾಕಿಬಿಟ್ಟು ಮಿಕ್ಸಿನ ಮಾಡ್ಕೋಬೇಕು. ಮೊದಲಿಗೆ ಆವಾಗಲೇ ನಾನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಗೋಡಂಬಿ ಮತ್ತು ಬಾದಾಮಿ, ಗೇರ್ಬಿಕ್ಕ, ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಬೆಲ್ಲನ ಸ್ವಲ್ಪ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಪುಟಾಣಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಆಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಅರ್ಧ ಅಷ್ಟು ತೊಗೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ. ಮತ್ತು ಇನ್ನೊಂದು ಸಲಿಗೆ ಮತ್ತೆ ಅರ್ಧ ತೊಗೊತೀನಿ. ಇವಾಗ ಇದನ್ನು ಅರ್ಧ ಆಗೋ ಅಷ್ಟು ನಾನು ಮಿಕ್ಸಿ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ. ಅರ್ಧ ಹಾಗೆ ಇಟ್ಟಿದ್ದೀನಿ ನೋಡಿ ಇಲ್ಲಿ. ನೋಡಿ, ಇವಾಗ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬಂದೆ ನಾನು. ನೋಡಿ, ಇದಕ್ಕೆ ಬೇವು ಅಂತ ಕರಿತೀವಿ ನಾವು. ಈ ಥರ ಆಗುತ್ತೆ ಬೇವು. ನೋಡಿ, ಇವಾಗ ಇನ್ನು ಅರ್ಧ ಏನು ಹಿಟ್ಟು ಇತ್ತಲ್ಲ ಅದನ್ನು ಸಹಿತ ನಾನು ಬೆಲ್ಲ ಕೂಡಿಸಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಬಿಟ್ಟು ನಾನು ಬೇವು ಮಾಡ್ಕೊಂಬರ್ತೀನಿ. ನೋಡಿ, ಇವಾಗ ಅದನ್ನು ಸಹಿತ ನಾನು ತೊಗೊಂಡು ಬಂದೆ. ಬೇವನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೆಲ್ಲ ಕಲರ್ ಇರೋದ್ರಿಂದ ಈ ಥರ ಕಾಣಿಸ್ತಿದೆ. ಇವಾಗ ಎರಡನ್ನೂ ಮಿಕ್ಸ್ ಮಾಡ್ತೀನಲ್ವ ನಾನು ಸಮನಾಗಿ. ನೋಡಿ, ತುಂಬ ಸಿಂಪಲ್ಲಾಗಿ ಮಾಡುವಂಥ ಬೇವು ಬೆಲ್ಲ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಈ ಸಿಸ್ಟರ್ಗೆ ಸಪೋರ್ಟನ್ನು ಮಾಡಿರಿ. ತುಂಬ ಮುಖ್ಯ ಆಗೈತೆ ರೀ. ಇನ್ನೊಂದು ಸ್ವಲ್ಪ ನಂದು ಮಾನಿಟೈಸ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಹಾಗೆ ಬಾಕಿ ಇದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇವಾಗ ಇದಕ್ಕೆ ಏನ್ರಿ ಸಾಮಾನೆಲ್ಲ ಹಾಕಬೇಕು. ನಾವೇನೇನು ಸಾಮಾನು ಹಾಕಬೇಕಪ್ಪ ಅಂತಂದರೆ, ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡೆಲ್ಲ ಬೇವು ರೆಡಿ ಆಯ್ತಲ್ರಿ. ಬೇವೆಲ್ಲ ರೆಡಿ ಆದಮೇಲೆ ನಾನು ಇವತ್ತು ತೋರಿಸ್ತೀನಿ. ಆವಾಗಲೇನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಈ ಥರ ಪುಡಿ ಒಂದರಲ್ಲೇ 2 ಭಾಗ ಮಾಡಿಕೊಂಡ್ರೆ ಸಾಕು. ನೋಡಿರಿ, ಇಷ್ಟು ಅಜ್ಲ ಅಂತಾರಲ್ಲ ಅಷ್ಟಾದರೆ ಸಾಕು. ಇಡೇದು ಹಾಕೋದ್ಕಿಂತ ಒಂದು ಸುತ್ತು ಮಿಕ್ಸಿಲಿ ನಾನು ಮಾಡ್ಕೊಂಬಂದಿದ್ದೆ, ಅದರಲ್ಲೇ ಒಂದೊಂದು ಪೀಸ್ಗಳು ಉಳಿದಿದ್ವು. ಆದರೂ ಸಹಿತ ಅದನ್ನು ಒಡಕ್ಬಿಟ್ಟು ನಾನು ಹಾಕ್ತಿದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ನಾನು ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ
ನನ್ನ ಮಗ ಮಿಕ್ಸಿ ಮಾಡಿದ್ದ, ಹಾಗಾಗಿ ಇನ್ನೂ ಸ್ವಲ್ಪ ಸಣ್ಣ ಆಗಿದ್ದಿಲ್ಲ, ಮತ್ತು ನಾನು ಮಾಡ್ಕೊಂಡು ತೊಗೊಂಡು ಬಂದೆ. ಇಷ್ಟ ಆದರೆ ಸಾಕು ಪುಡಿ. ಮತ್ತು ನೋಡಿ ಇಲ್ಲಿ ನಾನಿಲ್ಲಿ ದ್ರಾಕ್ಷಿನ ಹುರಿದಿದ್ದಿಲ್ಲ ಮತ್ತು ಮಿಕ್ಸಿ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ ನೋಡಿ ದ್ರಾಕ್ಷಿನ. ಕೆಲವೊಬ್ರು ಹಾಕ್ಬೋದು, ಬೇಡಾದರೆ ಬಿಡ್ಬೋದು, ಯಾಕಂದರೆ ಕೆಲವೊಬ್ರು ಇಷ್ಟಪಡಲ್ಲ ಅಲ್ವಾ. ಮತ್ತು ಶುಂಠಿ ಪುಡಿ ಹಾಕ್ತಾಯಿದ್ದೀನಿ. ಶುಂಠಿ ಪುಡಿ ಹಾಕಬೇಕು, ನಿಮಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಶುಂಠಿ ಪುಡಿ ಹಾಕಿ. ಮತ್ತು ಕೊಬ್ಬರಿ ಪುಡಿಯನ್ನು ಹಾಕಬೇಕು. ಕೊಬ್ಬರಿ ಪುಡಿ ರೆಡಿಮೇಡು ಸಿಗುತ್ತೆ, ಇಲ್ಲ ಅಂದರೆ ನೀವು ಕೊಕೊನಟ್ ಪೌಡ್ರ್ ಸಿಗಲಿಲ್ಲ ಅಂದರೆ ಮನೆಯಲ್ಲೇ ಒಣ ಕೊಬ್ಬರಿನ ಪುಡಿ ಮಾಡಿ ಹಾಕ್ಬೋದು. ನಾನಿಲ್ಲಿ ಒಣ ಕೊಬ್ಬರಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೀಟಾಗಿ ಎಲ್ಲ ನೀವು ಮಿಕ್ಸ್ ಮಾಡಿಕೊಂಡ್ರೆ ಬೇವು ಬೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇನ್ನೊಂದು ಹೇಳ್ತೀನಿ, ನಾನು ನನ್ನ ಮಗನ ಕಳಿಸಿದ್ದೆ ಬೇವಿನ ಹೂ ತರೋದಕ್ಕೆ, ಬಟ್ ಸಿಗಲಿಲ್ಲ ಇವತ್ತು. ಹಾಗಾಗಿ ನಾನು ಹೂ ಹಾಕಿ ಏನು ತೋರಿಸಿಲ್ಲ, ಹಾಗೆ ತೋರಿಸಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಅಡ್ವಾನ್ಸ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಈ ಹೊಸ ವರ್ಷ, ಹೊಸ ಯುಗಾದಿ ಎಲ್ಲರಿಗೂ ಹೊಸತನ ತರಲಿ ಅಂತ ಆ ಬನಶಂಕರಿ ಹತ್ರ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಮತ್ತು ನೋಡಿ ಇವಾಗ ಬೇವು ಬೆಲ್ಲ ರೆಡಿ ಆಯಿತು. ನಾನಿಲ್ಲಿ ತುಂಬ ಕಷ್ಟಪಟ್ಟು ಬೇವು ಮತ್ತು ಬೆಲ್ಲ ಹೂ ನೋಡಿದೆ, ಸಿಗಲಿಲ್ಲ. ಆದರೂ ಅದಕ್ಕೆ ನಾನು ಹಾಗೆ ಬೇವು ಬೆಲ್ಲ ಮಾಡಿ ತೋರಿಸಿದ್ದೀನಿ. ಇದಕ್ಕೆ ಮೇಲ್ಗಡೆ ನಾವು ಹೂವು ಹಾಕ್ಕೊಂಡು ಶಾವಿಗೆ ಬಸ್ಕೊಂಡು ಊಟ ಮಾಡಿದರೆ ಎಷ್ಟು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಅಂತೀರಾ. ಪೂರ್ತಿ ವಿಡಿಯೋ ನೋಡ್ತೀರಾ ಅನ್ಕೋತೀನಿ, ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.